ಚಿತ್ರದುರ್ಗ ಬಸ್ ದುರಂತದಲ್ಲಿ ಒಟ್ಟು 6 ಮಂದಿ ಸಾವನ್ನಪ್ಪಿದ್ದಾರೆ. ಬಸ್ನಲ್ಲಿ ಮಗು ಸೇರಿದಂತೆ 5 ಸಜೀವ ದಹನವಾಗಿದ್ದು, ಕಂಟೈನರ್ ಡ್ರೈವರ್ ಸೇರಿದಂತೆ ಒಟ್ಟು 6 ಜನ ಈ ಒಂದು ಅಪಘಾತದಲ್ಲಿ ಬಸ್ ಹೊತ್ತಿ ಉರಿದ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಇದೀಗ ಬಂದ ಮಾಹಿತಿ ಪ್ರಕಾರ 6 ಮಂದಿ ಸಾವನ್ನಪ್ಪಿದ್ದು, ಬಸ್ನಲ್ಲಿ ಮಗು ಸೇರಿದಂತೆ 5 ಸಜೀವ ದಹನವಾಗಿದ್ದಾರೆ. ಕಂಟೈನರ್ ಡ್ರೈವರ್ ಕೂಡ ಸಾವನ್ನಪ್ಪಿದ್ದಾರೆ. ಒಟ್ಟು 6 ಜನ ದುರ್ಮರಣಕ್ಕೀಡಾಗಿದ್ದಾರೆ. 28 ಜನ ಗಾಯಗೊಂಡು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಕೆಲವರು ಡಿಸ್ಚಾರ್ಜ್ ಆಗಿ ಮನೆಗೆ ವಾಪಸ್ ಆಗಿದ್ದಾರೆ. ಸಣ್ಣ ಪುಟ್ಟ ಗಾಯ ಆದಂತವರು ಇದೀಗ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿದ್ದಾರೆ. ಪತ್ನಿ ಬಿಂದು, ಮಗಳು ಗ್ರಿಯಾ ಅವರ ಒಂದು ಮೃತದೇಹವನ್ನ ಪತ್ತೆ ಮಾಡಿದ್ದಾರೆ. ಅವರ ಪತಿ ದರ್ಶನ್ ಅವರು. ಹಿರಿಯೂರು ಆಸ್ಪತ್ರೆಯಲ್ಲಿ ಕಂಟೈನರ್ ಡ್ರೈವರ್ ಮೃತದೇಹ ಕೂಡ ಇದೆ. ಚಿತ್ರದುರ್ಗ ಆಸ್ಪತ್ರೆಯಲ್ಲಿ ಮಾನಸ, ನವ್ಯ, ರಶ್ಮಿ ಇವರ ಮೃತದೇಹಗಳೂ ಇದೆ. 3 ಗುರುತನ್ನ ಪತ್ತೆ ಮಾಡುವ ಕಾರ್ಯವನ್ನ ಈಗ ನಡೆಸಲಾಗ್ತಾ ಇದೆ. ಅವರ ಕುಟುಂಬಸ್ಥರು ಬಂದಿದ್ದಾರೆ. ಅವರ ಗುರುತನ್ನ ಪತ್ತೆ ಮಾಡುವ ಕೆಲಸ ನಡೀತಾ ಇದೆ. ಹಿರಿಯೂರು ಆಸ್ಪತ್ರೆಯಲ್ಲಿ ಕಂಟೈನರ್ ಡ್ರೈವರ್ ಮೃತದೇಹ ಇದೆ. ಪ್ರಯಾಣಿಕರ ಲಿಸ್ಟ್ನಲ್ಲಿ 4.5 ವರ್ಷದ ಪುಟ್ಟ ಮಗು ಗ್ರಿಯಾ ಅವರ ಹೆಸರು ಇರಲಿಲ್ಲ. ಅಗ್ನಿ ದುರಂತದ ಬಳಿಕ ಮಗು ಗ್ರಿಯಾ ಇರೋದು ಕೂಡ ಪತ್ತೆಯಾಗಿದೆ. ಲಿಸ್ಟ್ ಪ್ರಕಾರ 32 ಮಂದಿ ಪ್ರಯಾಣಿಕರು, ಜೊತೆಗೆ ಮಗುವಿನ ಹೆಸರು ಆ ಒಂದು ಲಿಸ್ಟ್ನಲ್ಲಿ ಇರಲಿಲ್ಲ. ಒಂದು ಮಗು ಕೂಡ ಇತ್ತು. ಒಟ್ಟಾರೆಯಾಗಿ 33 ಮಂದಿ ಪ್ರಯಾಣಿಕರು ಈ ಬಸ್ನಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ರು. ಸದ್ಯ ಮೃತದೇಹಗಳ ಐಡೆಂಟಿಟಿ ಕಾರ್ಯ ನಡೀತಾ ಇದೆ. ಚಿತ್ರದುರ್ಗ ಎಸ್ಪಿ ರಂಜಿತ್ ಭಂಡಾರು ಈಗ ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ 6 ಜನ ಸಜೀವ ದಹನ ಆಗಿದ್ದಾರೆ ಈ ಒಂದು ಬಸ್ ದುರಂತದಲ್ಲಿ. ಬಸ್ ದುರಂತದಲ್ಲಿ 6 ಮಂದಿ ಸಾವನ್ನಪ್ಪಿದ್ದಾರೆ. ಖಾಸಗಿ ಬಸ್ ಭೀಕರ ಅಗ್ನಿ ದುರಂತ ಆದಂತಹ ದೃಶ್ಯಾವಳಿಗಳು, ಜೊತೆಗೆ ಈಗಾಗಲೇ ಈ ದುರಂತದಲ್ಲಿ ಸಾವನ್ನಪ್ಪಿದವರ ಬಗ್ಗೆ ಕೂಡ ನಿಮಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ವಿ. ಈಗಾಗಲೇ ಚಿತ್ರದುರ್ಗ ಎಸ್ಪಿ ರಂಜಿತ್ ಭಂಡಾರು ಅವರು ಮಾಹಿತಿಯನ್ನು ಕೊಟ್ಟಿದ್ದು, ಒಟ್ಟಾರೆ ಈ ಒಂದು ದುರಂತದಲ್ಲಿ 6 ಮಂದಿ ಸಾವನ್ನಪ್ಪಿದ್ದಾರೆ. ಸಂಧ್ಯಾ ಆಗಿರ್ಬೋದು, ಕವಿತಾ ಆಗಿರ್ಬೋದು, ಜೊತೆಗೆ ಈ ಒಂದು ದುರಂತದಲ್ಲಿ ನವ್ಯ ಅವರು ಕೂಡ ಸಾವನ್ನಪ್ಪಿದ್ದಾರೆ. ಯಾಕಂದರೆ ಇವರೆಲ್ಲರೂ ಕೂಡ 3 ಫ್ರೆಂಡ್ಸ್. ನವ್ಯ ಆಗಿರ್ಬೋದು, ಮಿಲನ ಆಗಿರ್ಬೋದು, ಮಾನಸ ಇವರು ಫ್ರೆಂಡ್ಸ್ ಆಗಿದ್ರು. ಆದರೆ ಮಿಲನ ಅವರು ಅದೃಷ್ಟವಶಾತ್ ಬಚಾವಾಗಿದ್ದಾರೆ. ಮಾನಸ, ನವ್ಯ ಇವರೆಲ್ಲರೂ ದೇವಸ್ಥಾನಕ್ಕೆ ಹೊರಟಿದ್ದಂಥವರು, ಅವರು ಕೂಡ ಸಾವನ್ನಪ್ಪಿದ್ದಾರೆ ಈ ಒಂದು ದುರಂತದಲ್ಲಿ. ಜೊತೆಗೆ ರಶ್ಮಿ ಕೂಡ ತಮ್ಮ ಗೆಳತಿಯರ ಜೊತೆಗೆ, ಗಗನ ಆಗಿರ್ಬೋದು, ಇನ್ನು ಉಳಿದ ಗೆಳತಿಯರ ಜೊತೆಗೆ ಇವರು ಕೂಡ ತೆರಳಿದ್ರು. ಆದರೆ ಈ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಾರೆ. ಈ ರಶ್ಮಿ ಅವರ ಕೂಡ ಮೃತದೇಹ ಕೂಡ ಈಗಾಗಲೇ ಆಸ್ಪತ್ರೆಯಲ್ಲಿ ಇದೆ. ಹೀಗಾಗಿ ಈಗ ಈ ಒಂದು ದುರಂತದಲ್ಲಿ 6 ಮಂದಿ ಸಾವನ್ನಪ್ಪಿದ್ದು, ಕೆಲ ಮೃತದೇಹಗಳ ಗುರುತು ಪತ್ತೆ ಹಚ್ಚೋದೇ ಇದೀಗ ಸ್ವಲ್ಪ ಕಷ್ಟ ಸಾಧ್ಯ ಆಗ್ತಾ ಇರುವಂಥದ್ದು. ಆ ಒಂದು ಕೆಲಸವನ್ನು ಕೂಡ ಇದೀಗ ಪೊಲೀಸರ ಸಹಾಯದಿಂದ ಅವರ ಪೋಷಕರು ನಡೆಸ್ತಾ ಇದ್ದಾರೆ. ಇದೇ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಇದೀಗ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ ಚಿತ್ರದುರ್ಗ ಎಸ್ಪಿ ರಂಜಿತ್ ಭಂಡಾರು. ಇವತ್ತು ಬೆಳಗ್ಗೆ ನಡೆದಿರುವಂಥ ಆಕ್ಸಿಡೆಂಟ್ನಲ್ಲಿ 5 ಮೃತದೇಹಗಳು ನಮಗೆ ಬಸ್ಸಿನಿಂದ ರಿಕವರಿ ಆಗಿದೆ. ಮತ್ತು ಒಂದು ಮೃತದೇಹ ಲಾರಿ ಡ್ರೈವರ್ದು. ಒಟ್ಟು 6 ಮೃತದೇಹಗಳನ್ನು ನಾವು ಕಲೆಕ್ಟ್ ಮಾಡಿದ್ವಿ. ಈ ಬಸ್ನಲ್ಲಿ ಪ್ರಯಾಣಿಸ್ತಿರುವಂಥ ಪ್ರಯಾಣಿಕರಲ್ಲಿ ನಮಗೆ ಬಿಂದು ಮತ್ತು ಬಿಂದು ಅವರ ಮಗು ಗ್ರೇಯ, ಮಾನಸ, ನವ್ಯ ಮತ್ತು ರಶ್ಮಿ ಇವರು 4 ಜನ ಪ್ಲಸ್ ಮಗು ಗ್ರೇಯ ಇವರು ನಮಗೆ ಸಂಪರ್ಕಕ್ಕೆ ಸಿಕ್ಕಲಿಲ್ಲ. ಸೊ ಇವಾಗ ನಮಗೆ ಸಿಕ್ಕಿರುವಂಥ ಬಾಡಿಗಳು ಕೂಡ 4 ಅಡಲ್ಟ್ ಬಾಡಿ ಮತ್ತು 1 ಮಗುದು ಬಾಡಿ ಇದೆ. ಸೊ ಅವರ ಸಂಬಂಧಿಕರ ಕಡೆಯಿಂದ ನಾವು ಅದನ್ನು ಐಡೆಂಟಿಫೈ ಮಾಡಿಸ್ತಾ ಇದ್ವಿ. ಸೊ ಒಟ್ಟಾರೆಯಾಗಿ ಬಸ್ನಲ್ಲಿ 4 ಜನ ಅಡಲ್ಟ್ಸ್ ಮತ್ತು ಒಬ್ಬ ಚೈಲ್ಡ್ ಮೃತಪಟ್ಟಿದ್ದಾರೆ. ಲಾರಿನಲ್ಲಿ ಒಂದು ಲಾರಿ ಡ್ರೈವರ್ ಮೃತಪಟ್ಟಿದ್ದಾರೆ. ಅವ್ರದ್ದು ದೇಹ ರಿಕವರಿ ಮಾಡಿದ್ವಿ. ಬಸ್ಸಿನ ಪ್ರಯಾಣಿಕರು ಬಸ್ಸಲ್ಲಿ ಬುಕ್ಕಿಂಗ್ ಆಗಿದ್ದಷ್ಟು ಎಷ್ಟು ಜನ ಪ್ರಯಾಣಿಕರು ಪ್ರಯಾಣಿಸ್ತಿದ್ರು, ಅದರಲ್ಲಿ ಕಾಣೆ ಆಗದಷ್ಟು ಎಲ್ಲಿ ಪತ್ತೆ ಆಗಿದ್ರು? ಸೊ ಬಸ್ನಲ್ಲಿ ಒಟ್ಟಾರೆಯಾಗಿ 32 ಜನ ಇದ್ದರು. ಅದರಲ್ಲಿ 28 ಜನ ಬುಕ್ ಮಾಡಿಕೊಂಡು ಬಸ್ ಹತ್ತಿದ್ದಾರೆ. ಮಧ್ಯದಲ್ಲಿ 2 ಜನನ್ನ ಹತ್ತಿಸ್ಕೊಂಡಿದ್ದಾರೆ ಮತ್ತು ಒಬ್ಬ ಕಂಡಕ್ಟರ್, ಒಬ್ಬ ಡ್ರೈವರ್ ಇದ್ದಾರೆ. ಈ ಮಗುದು ಡೀಟೇಲ್ಸ್ ಬುಕ್ಕಿಂಗ್ ಡೀಟೇಲ್ಸಲ್ಲಿ ಇಲ್ಲ. ಗ್ರೇಯ ಮದರ್ ಜೊತೆ ಇದ್ದಾರೆ, ಅವರದ್ದು ಡೀಟೇಲ್ಸ್ ಇಲ್ಲ. ಸೊ ಡ್ರೈವರ್ ಮತ್ತು ಕಂಡಕ್ಟರ್ ಇಬ್ಬರು ಬದುಕೊಂಡಿದ್ದಾರೆ. ಡ್ರೈವರ್ ಕಂಡಕ್ಟರ್ ಇಬ್ಬರು ಸರ್ವೈವ್ ಆಗಿದ್ದಾರೆ. ಈಗ ಒಬ್ಬರು ಬುಕ್ ಮಾಡಿದವರು ಬಸ್ ಇರಲಿಲ್ಲ ಅಂತ ಒಂದು ಮಾಹಿತಿ 29
ಹೌದು, ಒಬ್ಬರು ಬುಕ್ ಮಾಡಿ ಅವರು ಬಸ್ ಹತ್ತಲಿಲ್ಲ, ಅವ್ರದ್ದು ನಾವು ಕೌಂಟ್ ಮಾಡಿಲ್ಲ. ಸೊ 28 ಜನ ಪ್ರಯಾಣಿಕರು, ಈ 2 ಜನ ಮಧ್ಯದಲ್ಲಿ ಹತ್ತಿದ್ದಾರೆ, 2 ಬಸ್ ಕಂಡಕ್ಟರ್ ಆ್ಯಂಡ್ ಡ್ರೈವರು, ಇನ್ನೊಬ್ಬ ಮಗು ಹೂ ಇಸ್ ನಾಟ್ ಅಕೌಂಟೆಡ್. ಬಸ್ ದುರಂತದಲ್ಲಿ ಚನ್ನರಾಯಪಟ್ಟಣದ ಮಾನಸ ಸಾವನ್ನಪ್ಪಿದ್ದಾರೆ. ಮಾನಸ ಮೃತದೇಹವನ್ನ ಇದೀಗ ಖಚಿತಪಡಿಸಿದ್ದಾರೆ ಅವರ ತಂದೆ ಚಂದ್ರೇಗೌಡ. ಕೊರಳಲ್ಲಿದ್ದ ಚೈನ್ ನೋಡಿ ಗುರುತನ್ನ ಪತ್ತೆ ಮಾಡಿದ್ದಾರೆ ಅವರ ತಂದೆ ಚಂದ್ರೇಗೌಡ. ಅವರು ಚನ್ನರಾಯಪಟ್ಟಣದ ಮಾನಸ ಕೂಡ ತೆರಳಿದ್ರು. ಅವರೆಲ್ಲರೂ ಕೂಡ ಫ್ರೆಂಡ್ಸ್, ದೇವಸ್ಥಾನಗಳಿಗೆ ಹೋಗಿ ಬರ್ತೀವಿ ಅಂತ ಹೇಳಿ ಮನೆಯಲ್ಲಿ ಹೇಳಿದ್ರು. ಆದರೆ ವಿಧಿ ಅವರನ್ನ ಇದೀಗ ಈ ರೀತಿಯಾಗಿ ಸಾವನ್ನಪ್ಪು ಹಾಗೆ ಮಾಡಿದ್ದು. ಆದರೆ ಈಗ ಅವರ ತಂದೆ ಮಾನಸ ಅವರದ್ದೇ ಮೃತದೇಹ ಅಂತ ಹೇಳಿ ಖಚಿತಪಡಿಸಿದ್ದಾರೆ. ಬಟ್ ಏನಂತ ಹೇಳಿದ್ರೆ, ಸ್ನೇಹಿತರ ನಡುವೆ ಚೈನ್ ಎಕ್ಸ್ಚೇಂಜ್ ಕೂಡ ಆಗ್ತಾ ಇತ್ತಂತೆ. ಒಬ್ಬರಿಂದ ಒಬ್ಬರು ತಮ್ಮ ಚೈನ್ಗಳನ್ನು ಬದಲಾಯಿಸಿಕೊಳ್ತಾ ಇದ್ರಂತೆ. ಹಾಗಾಗಿ ಒಂದಷ್ಟು ಅನುಮಾನ ಕೂಡ ಇಲ್ಲಿದೆ. ಸ್ನೇಹಿತರ ಪ್ರವಾಸಕ್ಕೆ ತೆರಳ್ತಾ ಇದ್ದ ವೇಳೆ ಚೈನ್ ಹಾಕಿದ್ಯಾರು? ಈಗಾಗಲೇ ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಮಾನಸ ಕೆಲಸ ಮಾಡ್ತಾ ಇದ್ರು. ತಮ್ಮ ಗೆಳತಿಯರ ಜೊತೆಗೆ ಅವರು ಕೂಡ ಗೋಕರ್ಣಕ್ಕೆ ತೆರಳಿದ್ರು. ಗುರುತು ಪತ್ತೆ ಆಗಿದೆ ಸರ್. ಅವಳು ನನ್ನ ಮಗಳೇ. ಯಾರು? ಮಾನಸ ಅಂತ ಪತ್ತೆ ಆಗಿದೆ. ಹೇಗೆ ಗುರುತು ಪತ್ತೆ ಮಾಡಿ? ಅವ್ರು ಹೇಗೆ ಅಂದ್ರೆ ಒಂದು ಚೈನ್ ಇದರಿಂದ ಗುರ್ತಿಡ್ತೀವಿ. ಚೈನು ಕೊಡಿಸಿದ್ರ? ನಾನು ಕೊಡ್ಸಿದ್ದೆ. ಹಾಗಾಗಿ ಗುರ್ತು ಹಿಡಿದಿದ್ದೀನಿ. ಅದ್ರ ಚೈನ್ ಮುಖಾಂತರ ಇನ್ನೇನು ಯಾವ್ದು ಮುಖಾಂತರ ಅವ್ರು ಗುರ್ತು ಹಿಡಿಯೋಕೆ ಆಗ್ತಾ ಇಲ್ಲ. ಏನು ಬಟ್ಟೆ ಏನು ಇಲ್ವಲ್ಲ, ಎಲ್ಲ ಮುದ್ರಿಕೆ ಎಲ್ಲ ಸುಟ್ಟು ಕರ್ಕಲಾಗಿ ಹೋಗಿದೆ. ಅವರು ಗೋಕರ್ಣ ಮುರುಡೇಶ್ವರ ಟ್ರಿಪ್ ಹೋಗ್ತಿದ್ರು ಸರ್. ಅವರು ಒಂದು 20-25 ಜನ 30 ಜನ ಟ್ರಿಪ್ ಹೋಗ್ತಿದ್ರು. ಅವರು ಎಲ್ಲ ಜೊತೆಯಲ್ಲಿ ಎಲ್ಲ ಫ್ರೆಂಡ್ಸ್ ಜೊತೆ ಅವರು ದೇವಸ್ಥಾನ ಮುಗಿಸ್ಕೊಂಡು ಬರ್ತೀವಿ. ಅಲ್ಲಿಂದ ಬಂದು ಶನಿವಾರ ಭಾನುವಾರ ಊರಿಗೆ ಬರ್ತೀವಪ್ಪ ಅಂತ ರಜಾ ಇದ್ದ ತಕ್ಷಣ ಈ ಮೊನ್ನೆ ಊರಲ್ಲಿದ್ಲು. ಇದು ಏನೋ ಎಕ್ಸಾಮ್ ಇದೆ, ಎಕ್ಸಾಮ್ ಬರೀಬೇಕು ಅಂತ ಎಲ್ಲ ಒಂದೇ ಬಸ್ಸು. ಫೋನ್ ಮಾಡಿದ್ರೆ ತಮಗೇನಾದ್ರು? ರಾತ್ರಿ 9 ಮಾತಾಡಿದ್ದು. ಏನಂತ ಮಾತಾಡಿದ್ರು? ಅದೇ ಹಿಂಗೆ ಟ್ರಿಪ್ ಹೋಗ್ತಾಯಿದ್ವಿ, ನಾಳೆ ನಾಡಿದ್ದು 2 ದಿವಸ ಟೂರ್ ಮುಗಿಸಿ ಬರ್ತೀವಿ. ಆ ಚೈನ್ ಇದ್ಲಾಗಿ ಗುರ್ತಿಡ್ದು. ಚೈನ್ ಇಲ್ಲ ಅಂದರೆ ಗುರ್ತು ಮಾಡೋಕ್ಕಾಗ್ತಿಲ್ಲ. ಯಾವ ಥರ ಚೈನ್? ಅದು ಚಿಕ್ಕ ಚೈನು. ಅದು ಒಂದು ವಿಘ್ನೇಶ್ವರ ಇತ್ತು ಚೈನಲ್ಲಿ, ಹಾಗಾಗಿ ಗುರ್ತಿಡ್ತೀವಿ. ಕನ್ಫರ್ಮ್. ಹೌದು, ಎಂಗೇಜ್ಮೆಂಟ್ ಆಗಿತ್ತು. ಅದ ಮದುವೆ ಮಾರ್ಚ್ ಏಪ್ರಿಲ್ ಮದುವೆ ಮಾಡಬೇಕಿತ್ತು. ಅವೆಲ್ಲ 3 ವರ್ಷದಿಂದ ಬೆಂಗಳೂರಲ್ಲೇ ಇದ್ರು. ಬೆಂಗಳೂರಲ್ಲೇ ಹೋಗಿ ಬರ್ತಿದ್ಲು. ಅಲ್ಲೇ ಮನೆ ಮಾಡ್ಕೊಂಡು ಸಂಡೇ ರಾಜಾ ಸಿಕ್ಕಿದಾಗ ಬರೋರು ಹೋಗೋಳು. ಎಂಗೇಜ್ಮೆಂಟ್ ಆಗಿ ಅಲ್ಲೇ ಒಂದು 6 ತಿಂಗಳಾಯಿತು. ಬಿಂದು ಮತ್ತು ಮಗುದು ಮೃತದೇಹ ಪತ್ತೆಯಾಗಿದೆ. ಬಟ್ ನವ್ಯ ಮತ್ತು ಮಾನಸ ಅವರು 2 ಮೃತದೇಹಗಳಿದೆ. ಸಂಬಂಧಿಕರು ಸ್ವಲ್ಪ ಕನ್ಫ್ಯೂಷನಲ್ಲಿದ್ದಾರೆ. ಯಾಕೆ ಅಂದರೆ ಅವರಿಬ್ಬರು ಫ್ರೆಂಡ್ಸ್ ಇದ್ದಾರೆ. ಅವರು ಒಬ್ಬರೊಬ್ಬರು ಚೈನ್ ಎಕ್ಸ್ಚೇಂಜ್ ಮಾಡ್ಕೊಳ್ಳುವಂಥ ಇದು ಮಾಡ್ತಾರಂತ ಹೇಳ್ತಾರೆ. ಸೊ ಚೈನಿಂದ ಎಕ್ಸಾಕ್ಟ್ಲಿ ಪರ್ಸನ್ನ ಐಡೆಂಟಿಫೈ ಮಾಡೋದು ಕಷ್ಟ ಅಂತ ಅವ್ರು ಹೇಳ್ತಾರೆ. ಇನ್ನೊಬ್ಬರು ರಶ್ಮಿ, ಅವರ ಪೇರೆಂಟ್ಸ್ ಕೂಡ ಬಂದಿದ್ದಾರೆ. ಅವ್ರದ್ದು ಕೂಡ ಚೈನ್ ಫೋಟೋಸ್ ತೊಗೊಂಡು ಮನೆಯಲ್ಲಿ ಅವರು ವಿಚಾರಣೆ ಮಾಡ್ತಾ ಇದ್ದಾರೆ. ಅದಾದ ನಂತರ ಎಲ್ಲ ಮೃತದೇಹಗಳು ಪತ್ತೆ ಆಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗಾಗಲೇ ಬಸ್ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ 6 ಮಂದಿ ಸಾವನ್ನಪ್ಪಿರೋದು. ಇದೀಗ ಅಲ್ಲಿ ಯಾವ ರೀತಿಯಂಥ ವಾತಾವರಣ ಇದೆ ಅನ್ನೋದು ಒಂದು ಕಡೆ, ಆದರೆ ಯಾವ ರೀತಿಯಾಗಿ ಈಗ ಬೆಳವಣಿಗೆಗಳು ನಡೀತಾ ಇದೆ? ಕೆಲವು ಕಡೆಗಳಲ್ಲಿ ತನ್ನ ಕುಟುಂಬಸ್ಥರಿಗೂ ಕೂಡ ತಮ್ಮ ಮಕ್ಕಳನ್ನ ಅಥವಾ ಅಲ್ಲಿ ಇದ್ದಂತಹ ಮೃತದೇಹಗಳನ್ನು ಗುರುತಿಸೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ? ನವಿತಾ, ಹಿರಿಯೂರು ಸಮೀಪ ನಡೆದಂತಹ ಕಂಟೈನರ್ ಮತ್ತು ಬಸ್ನ ನಡುವಿನ ಅಪಘಾತದಲ್ಲಿ ಇಲ್ಲಿವರೆಗೂ ಕೂಡ ಅಷ್ಟೇ 6 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ರ ಬಗ್ಗೆ ಖುದ್ದಾಗಿ ಚಿತ್ರದುರ್ಗ ಜಿಲ್ಲಾ SP ರಂಜಿತ್ ಭಂಡಾರ ಅವರು ಕೂಡ ಅಷ್ಟೇ ಸ್ಪಷ್ಟ ಮಾಡಿರುವಂತಹದ್ದು. ಇನ್ನು ಮಾರ್ಚರಿ ಬಳಿ ಕೂಡ ಅಷ್ಟೇ ಆ ಸಾವನ್ನಪ್ಪಿರುವಂತಹ 6 ಮೃತದೇಹಗಳ ಪೈಕಿ 5 ಮೃತದೇಹಗಳನ್ನು ಈ ಒಂದು ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿರುವಂತಹ ಒಂದು ಮಾರ್ಚರಿಗೆ ತಗೊಂಡು ಬಂದಿದ್ದಾರೆ. ಡ್ರೈವರ್ ಅಂದರೆ ಕಂಟೈನರ್ನ ಡ್ರೈವರ್ ಇಂದ ಆತನ ಮೃತದೇಹ ಮಾತ್ರ ಹಿರಿಯೂರು ಸರ್ಕಾರಿ ಆಸ್ಪತ್ರೆಯಿದೆ. ಉಳಿದಂತೆ ಇನ್ನು 5 ಮೃತದೇಹಗಳನ್ನು ಕೂಡ ಅಷ್ಟೇ ಇಲ್ಲಿಗೆ ತಂದಿರುವಂತಹದ್ದು. ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು. ಈಗಾಗಲೇ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿರುವಂಥದ್ದು. ಯಾಕಂದರೆ ಎಲ್ಲರೂ ಕೂಡ ಅಷ್ಟೇ ವಯಸ್ಸಿನಲ್ಲಿರುವಂತಹವರು.
27-28 ವಯಸ್ಸಿನ ಯುವತಿಯರು ಎಲ್ಲರೂ ಕೂಡ ಅಷ್ಟೇ ಸ್ನೇಹಿತರ ಜೊತೆಯಲ್ಲಿ ಟ್ರಿಪ್ಗೆ ಹೋಗಬೇಕು ಅಂತ ಬಂದಿದ್ದರು. ಎಲ್ಲೋ ಒಂದು ಕಡೆ ವಿಧಿಯ ಆಟ ಯಾವ ರೀತಿಯಾಗಿತ್ತು ಅಂತಂದರೆ ಇವತ್ತು ಟ್ರಿಪ್ಗೆ ಅಂತ ಬಂದಿದ್ದವರು ಸಾವಿನ ಮನೆಯನ್ನು ಸೇರಿರುವಂಥದ್ದು. ಈ ನಿಟ್ಟಿನಲ್ಲಿ ಕುಟುಂಬಸ್ಥರು ಕೂಡ ಬಂದಿದ್ದಾರೆ. ಈಗೇನಿಲ್ಲಿ 5 ಬಾಡಿಗಳಿದ್ದಾವೆ, 5 ಬಾಡಿಗಳ ಪೈಕಿ ಈಗಾಗಲೇ 2 ಮೃತದೇಹಗಳನ್ನು ಪತ್ತೆ ಕಾರ್ಯ ಕೂಡ ಅಷ್ಟೇ ಕಂಪ್ಲೀಟ್ ಆಗಿರುವಂಥದ್ದು. ಒಂದು ಬಿಂದು ಮತ್ತು ಆಕೆಯ ಒಂದು 4.5 ವರ್ಷದ ಮಗು ಗ್ರೇಯಾ ಅಂತ, ಈ ಇಬ್ಬರ ಒಂದು ಮೃತದೇಹಗಳನ್ನು ಅವರ ಗಂಡ ದರ್ಶನ್ ಈಗಾಗಲೇ ಐಡೆಂಟಿಫೈ ಮಾಡಿದ್ದಾರೆ. ಇವರಿಬ್ಬರದು ಕೂಡ ಅಷ್ಟೇ ನನ್ನ ಹೆಂಡತಿ ಮತ್ತು ಮಗಳು ಅಂತ ಹೇಳ್ಬಿಟ್ಟು. ಉಳಿದಂತೆ ಇನ್ನು 3 ಮೃತದೇಹಗಳು ಈಗಾಗಲೇ ಏನಿದೆ, ಆ ಒಂದು 3 ಮೃತದೇಹಗಳಲ್ಲಿ ಒಂದು ರೀತಿಯಂಥ ಗುರುತು ಪತ್ತೆಯಲ್ಲಿ ಒಂದು ರೀತಿ ಗೊಂದಲ ಇದೆ. ಯಾಕಂದರೆ ಇಲ್ಲಿ ಮಾನಸ್ ಅವರ ತಂದೆಯವರು ಹೇಳ್ತಿರುವಂಥ ಪ್ರಕಾರವಾಗಿ ಒಂದು ನನ್ನ ಮಗಳು ಚೈನ್ ಹಾಕ್ಕೊಂಡಿದ್ರು, ಜೊತೆಗೆ ವಿಘ್ನೇಶ್ ಅನ್ನೊಂದು $1 ಇತ್ತು. ಆ $ನಿಂದಾಗಲಿ ಆಕೆ ನನ್ನ ಮಗಳು ಅಂತಲೇ ತಂದೆ ಹೇಳ್ತಿದ್ದಾರೆ. ಆದರೆ ಇಲ್ಲಿ ನವ್ಯ ಕುಟುಂಬಸ್ಥರು ಕೂಡ ಅಷ್ಟೇ ನನ್ನ ಮಗಳು ಅದೇ ರೀತಿಯಂಥ ಚೈನ್ ಹಾಕಿದ್ರು ಅಂತಲೂ ಕೂಡ ಅವ್ರು ಹೇಳ್ತಿದ್ದಾರೆ. ಈ ಒಂದು ಗೊಂದಲದಿಂದಾಗಿ ಈಗಾಗಲೇ ಒಂದಷ್ಟು ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಿದೆ. ಈ ಕಾರಣಕ್ಕೋಸ್ಕರ ಅವರು ಮತ್ತೊಮ್ಮೆ ನೀವು ಪರಿಶೀಲನೆ ಮಾಡಿ ಒಂದು ವೇಳೆ ನೀವೇನಾದರೂ ಕ್ಲಿಯರ್ ಕಟ್ಟಾಗಿ ಏನಾದರೂ ಹೇಳ್ತೀರಿ ಅಂತಂದರೆ ನಾವು ಬಾಡಿಗಳನ್ನು ಹಸ್ತಾಂತರ ಮಾಡೋದಕ್ಕೆ ರೆಡಿಯಾಗಿದ್ದೀವಿ ಅನ್ನೋಂಥ ಮಾತನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ಹೇಳ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ 3 ಮೃತದೇಹಗಳು ಕೂಡ, ಒಂದು ರಶ್ಮಿದು, ಮತ್ತೊಂದು ನವ್ಯ, ಇನ್ನೊಂದು ಮೃತದೇಹ ಮಾನಸ, ಈ 3 ಮೃತದೇಹಗಳು ಕೂಡ ಅಷ್ಟು ಈಗಾಗಲೇ ಮಾರ್ಚರಿಯಲ್ಲೇ ಇರುವಂಥದ್ದು. ಸೊ ಕುಟುಂಬಸ್ಥರು ಕೂಡ ಬಂದಿದ್ದಾರೆ, ಮಾಹಿತಿಯನ್ನು ಕೂಡ ಈಗಾಗಲೇ ಸಂಗ್ರಹ ಮಾಡ್ತಾ ಇರುವಂತಹದ್ದು. ಯಾಕಂದರೆ ಇಲ್ಲಿ ಕನ್ಫ್ಯೂಷನ್ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಇಂಥ ಪರ್ಟಿಕ್ಯುಲರ್ ಅಂತ ಸ್ಟೇಜಲ್ಲಿ ಮೃತದೇಹಗಳನ್ನು ಕೊಡೋಕೆ ಹೋಗೋದಿಲ್ಲ. ಅದು ಕ್ಲಾರಿಟಿ ಇದ್ದಾಗ ಮಾತ್ರ, ಇಲ್ಲ ಅಂತಂದರೆ DNA ತಪಾಸಣೆಗೆ ಒಳಪಡಿಸ್ತೀವಿ ಅನ್ನೋಂಥದ್ದನ್ನು ಕೂಡ ಹೇಳ್ತಿದ್ರೆ. ಇಲ್ಲಿ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಹಾಸನ ಮೂಲದ ಅಂದರೆ ಚನ್ನರಾಯಪಟ್ಟಣ ಮೂಲದ ಚಂದ್ರೇಗೌಡರು ಕೂಡ ಈಗ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ. ಸರ್, ಸುಮ್ಕೆ ಚಂದ್ರಣ್ಣ, ಸುಮ್ಕಿರಣ. ಅಂದರೆ ಪಾಪ ಅವರು ಕೂಡ ಅಷ್ಟೇ, ತಮ್ಮ ಮಗಳು 27 ವರ್ಷ ವಯಸ್ಸು, ಸಾಫ್ಟ್ವೇರ್ ಇಂಜಿನಿಯರಾಗಿ ಕೆಲಸ ಮಾಡ್ತಿದ್ರು. ಪಾಪ ತುಂಬ ಕನಸು ಕಟ್ಕೊಂಡಿದ್ರು. ಪಾಪ ಅವರು ವ್ಯಾಪಾರ ಮಾಡಿಕೊಂಡು ಮಗಳನ್ನ ಪೋಷಣೆಯನ್ನು ಮಾಡ್ತಿದ್ರು. ಇವತ್ತು ಅವರ ಮಗಳಿಲ್ಲ ಅನ್ನುವಂಥ ನೋವು ಕೂಡ ಅಷ್ಟೇ. ಅವರು ಪಾಪ ಬಂದರು, ಐಡೆಂಟಿಫಿಕೇಷನ್ ಕೂಡ ಮಾಡಿದ್ರು. ಚೈನ್ನ ಮುಖಾಂತರವಾಗಿ ಮಾನಸ ನನ್ನ ಮಗಳಿಗೆ ಆ ಚೈನ್ ಹಾಕಿದೆ. ಯಾಕಂದರೆ ಅಲ್ಲೊಂದು ವಿಘ್ನೇಶ್ವರನ $1 ಇತ್ತು ಅಂತಲೂ ಕೂಡ ಅಷ್ಟೇ ಅವ್ರು ಹೇಳಿದರು. ಅವ್ರನ್ನ ನೋಡ್ತಾ ಇರ್ಬೋದು, ಕುಟುಂಬಸ್ಥರು ಕೂಡ ಅಷ್ಟೇ ಅವ್ರನ್ನ ಸಮಾಧಾನ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಯಾಕಂದರೆ ಹಿಂಗೆ ಅಂದರೆ ಮಗುಗೆ ಇನ್ನೊಂದು 3-4 ತಿಂಗಳಲ್ಲಿ ಮದುವೆ ಕೂಡ ಅಷ್ಟೇ ಮಾಡಬೇಕಾಗಿತ್ತಂಥವ್ರು. ಪಾಪ ಸಾಲ ಸೂಲ ಮಾಡಿಕೊಂಡು ಮದುವೆ ಸಿದ್ಧತೆಗಳಲ್ಲೂ ಕೂಡ ಇದ್ದರು. ಸರ್, ಎಲ್ಲಿ ಕೆಲಸ ಮಾಡ್ತಿದ್ರು ಅವ್ರ ಮಗಳು ಅಂತ? ಸರ್ ಬೆಂಗಳೂರಲ್ಲಿ. ಸರ್ ಬೆಂಗಳೂರಲ್ಲಿ ಎಂಗೇಜ್ಮೆಂಟ್ ಆಗಿದ್ದೆ ಸರ್? ಅಲ್ಲಿ ಎಂಗೇಜ್ಮೆಂಟ್ ಆಗಿಲ್ಲ, ಮದುವೆ ಫಿಕ್ಸ್ ಆಗಿದೆ. ಮದುವೆ ಫಿಕ್ಸ್ ಆಗಿದೆ. ಪಾಪ ಅವ್ರು ಆಗಲೇ ಹೇಳ್ತಾ ಇದ್ರು ಸರ್, ವ್ಯಾಪಾರ ಮಾಡಿಕೊಂಡು ಮಗಳನ್ನ ಕಷ್ಟ ಬಿದ್ದು ಓದಿಸಿದ್ದೆ, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿದ್ದೆ ಅಂತ. ಅಕ್ಕಪಕ್ಕದ ಮನೆಯವರೇ ನಾವು ಇಬ್ಬರು. ನಿಮ್ಗೆ ಹೆಂಗೆ ಗೊತ್ತಾಯಿತು ಸರ್ ವಿಚಾರ? ಪೊಲೀಸ್ನವ್ರು ಫೋನ್ ಮಾಡಿ, ಚನ್ನರಾಯಪಟ್ಟಣದಿಂದ ಫೋನ್ ಮಾಡಿ ಮನೆ ಹತ್ರ ಹುಡ್ಕೊಂಡು ಬಂದು ಆಗ ಗೊತ್ತಾಗಿತ್ತು ಸರ್. ನೀವು ಒಳಗೋಗಿದ್ರ ಸರ್? ನೋಡಿದ್ರೆ ಮಾರ್ಚರಿ ಒಳಗೋಗಿದ್ರ? ಇಲ್ಲ ಸರ್, ಹೋಗಿಲ್ಲ. ನಾವು ಬೇರೆಯವರೆಲ್ಲ ಹೋಗಿದ್ದು. ನಾನು ಸ್ವಲ್ಪ ಲೇಟಾಗಿ ಬಂದೆ ಇವಾಗ. ನೋಡಿಲ್ಲ ಸರ್. ಚಂದ್ರೇಗೌಡರು ಹೋಗಿದ್ರು ಇವರು? ಹೌದು ಸರ್. ಚಂದ್ರೇಗೌಡ್ರೆ, ಹೆಂಗೆ ನಿಮ್ಮ ಮಗಳು ಅಂತ ಐಡೆಂಟಿಫೈ ಆಯ್ತು ಈಗ ಅಂತ? ಸರ್ ಚೈನ್ $1 ಗುರ್ತಿಡ್ದಿದೆ ಸರ್, ಅಷ್ಟು ಬಿಟ್ಟು ಇನ್ನೇನು ಗುರ್ತಿಡೋಕ್ಕಾಗಿಲ್ಲ. ಓಕೆ. ಅಂದರೆ ಈಗ SP ಅವ್ರು ಹೇಳ್ತಾ ಇದ್ರು, ನೀವು ಒಂದು ಚೈನು ಮತ್ತು ವಿಘ್ನೇಶ್ವರನ $1 ಇತ್ತು ನನ್ನ ಮಗಳು ಅಂತ ಹೇಳ್ಬಿಟ್ಟು ಅವರಿಬ್ಬರು ಸ್ನೇಹಿತರು ಚೈನ್ ಎಕ್ಸ್ಚೇಂಜ್ ಮಾಡ್ಕೊತಿದ್ರು ಅಂತ ಒಂದು ಗೊಂದಲ ಕ್ರಿಯೇಟ್ ಆಗ್ತಿದೆ ಇಲ್ಲಿ. ಯಾರ ಮಗಳು ಅನ್ನುವಂಥದ್ದು ಗೊಂದಲ ಇದೆ ಅಂತ ಹೇಳ್ತಿದ್ರು. ಮತ್ತೆ ಎಗೇನ್ ನೀವು ಹೋಗಿ ನೋಡಿ, ಇಲ್ಲ ನನ್ನ ಮಗಳೇ ಅಂತ ಏನಾದರೂ? ಇಲ್ಲ, ನಿನ್ನೆ ಅವ್ರದ್ದು ಮೊನ್ನೆ ಸೋಮವಾರ ನೈಟು ಬೆಂಗಳೂರು ಬಸ್ ಹತ್ತಿಸ್ತು. ನಾನು ನನ್ನ ಮಗನು, ಅವಳು $1 ಕುತ್ತಿಗೆಯಲ್ಲಿ ಇತ್ತು ಚೈನು ವಿತ್ $1. ಆ ಚೈನ್ ಮುಖಾಂತರ ಪತ್ತೆ ಹಚ್ಚಿದ್ದೀನಿ. ಇನ್ನು ಬೇರೆ ಯಾವ ರೀತಿಯಲ್ಲೂ ಗುರ್ತು ಹಿಡಿಯೋಕ್ಕಾಗ್ತಿಲ್ಲ. ಓಕೆ. ಈಗಲೇ ಕೊಡ್ತಾರಂತ ಬಾಡಿ ಕೇಳಿದ್ರ? ಇನ್ನೊಂದು 2-3 ಗಂಟೆಯಲ್ಲಿ ಕೊಡ್ತೀವಿ ಅಂದರು. ಇಲ್ಲ, ನೀವು ಪಾಪ ತುಂಬ ಅಂದರೆ ತುಂಬ ವ್ಯಾಪಾರ ಮಾಡಿಕೊಂಡು ಮಗಳನ್ನ ಒಂದು ಒಳ್ಳೆ ಸ್ಟೇಜಲ್ಲಿ ಇಟ್ಟಿದ್ರಿ, ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿದ್ರಿ, ತುಂಬ ಕನಸು ಕಟ್ಕೊಂಡಿದ್ರಿ. ಆಸೆ ಇತ್ತು ಬಿಡಿ ಸರ್, ಎಲ್ಲ ನಿರಾಸೆ ಆಗೋಯ್ತು, ಏನು ಮಾಡೋಂಗಿಲ್ಲ. ಎಲ್ಲಿ ಕೆಲಸ ಮಾಡ್ತಿದ್ರು ಅವರು? ಬೆಂಗಳೂರು HCL ಕಂಪ್ನಿ ಅಂತ. ಎಲ್ಲಿಗೆ ಹೋಗ್ತಿದ್ರು ಅಂತ ನಿಮ್ಗೆ ಹೇಳಿದ್ರಾ? ಟ್ರಿಪ್ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರಾ? ಗೋಕರ್ಣ ಮುರುಡೇಶ್ವರ ಟ್ರಿಪ್ ಹೋಗಿ ಬರ್ತೀವಿ. ಇದು ಕ್ರಿಸ್ಮಸ್ ಡೇ ಬಂತಲ್ಲ, ಹಾಗೆ ರಜಾ ಸಿಕ್ಕಿದ್ದಿಲ್ಲ, ಹಂಗಾಗಿ ಹೋಗಿ ಬರ್ತೀವಿ. ನನ್ನ ಕೈಲೇ ಹೇಳಿರಲಿಲ್ಲ ಮಾತ್ರ ನನ್ನ ಮಗಳು ಹಿಂಗೆ ಟ್ರಿಪ್ ಹೋಗ್ತೀವಿ ಅಂತ. ಅಟ್ಯಾಚ್ಮೆಂಟ್ ಜಾಸ್ತಿ ಜೊತೆ ಹೇಳಿದ್ರು, ತಾಯಿ ಜೊತೆ. ತಾಯಿಯವ್ರಿಗೆ ವಿಚಾರ ಹೇಳಿದ್ರ? ಇನ್ನೂ ಗೊತ್ತಿಲ್ಲ, ಮಲಗಿದಾರಲ್ಲ ಒಳಗಡೆ ಕಾರಲ್ಲಿ ಇದ್ದಾರೆ, ಅವ್ರಿಗೆ ವಿಚಾರ ಹೇಳ್ಬಾರ್ದು ಅಂತ ಸುಮ್ಮನೆ ಇದ್ದೀವಿ. ತಾಯಿಯವ್ರಿಗೆ ಯಾವುದೇ ವಿಚಾರನೂ ಹೇಳಿಲ್ಲ? ಇನ್ಸಿಡೆಂಟ್ ಆಗಿದೆ ಅಂತಲೂ ಕೂಡ ಹೇಳಿಲ್ಲ ನೀವು? ಆಗಿದೆ ಅನ್ನೋ ಗೊತ್ತು, ಆದರೆ ಈ ಥರ ಪೂರ ಆಗೋಗಿದೆ ಅನ್ನೋದು ಗೊತ್ತಿಲ್ಲ. ಮಗಳು ಎಲ್ಲ ಫುಲ್ ಕರ್ಕಲಾಗಿ ಹೋಗಿದ್ದಾಳೆ ಅನ್ನೋ ಗೊತ್ತಿಲ್ಲ. ಅವ್ರ ಮಗಳು ಒಂದು, ಅದು ನಮ್ಮ ಫ್ರೆಂಡ್. ಇನ್ನೊಬ್ರು ಇವ್ರ ಮಗಳು. ನಾವೆಲ್ಲ ಒಂದೇ ತಂದ್ರೆ ಸರ್. ನಿಮ್ಮ ಮಗಳು ನವ್ಯ ಅವರು ಮತ್ತೆ ಮಾನಸ್ ಅವರು LKG ಇಂದನೂ ಕೂಡ ಅಷ್ಟು ಒಂದೇ ಜೊತೆಯಲ್ಲಿ ಕೆಲಸ ಮಾಡ್ತಿದ್ದು ಅಂತ ಇವತ್ತು ನೋಡಿ. ಹೌದು.
ಅವ್ರು LKG UKGಯಿಂದಲೂ ಅಲ್ಲಿ ಗೆಳೆಯರು. ಒಂದೇ ಕಾಲೇಜು, ಒಂದೇ ಕಂಪ್ನಿಲಿ ಕೆಲಸ ಮಾಡೋದು, ಒಂದೇ ಮನೇಲಿ ಇದ್ದರು. ಎಲ್ಲ ಹೋಗೋರು ಜೊತೆಲೇ ಬರೋರು. ಈಗ ಸರ್ ಅವರೇನೋ ಮಗಳನ್ನ ಐಡೆಂಟಿಫೈ ಮಾಡಿದ್ರು, ಒಂದು ಚೈನಿಂದ ಮತ್ತೊಂದು ಡಾಲರಿಂದ ಅಂತ. ನೀವು ನವ್ಯ ಅವ್ರನ್ನ ಹೇಗೆ ಐಡೆಂಟಿಫೈ ಮಾಡಿದ್ರಿ? ಮಾಡೋಕ್ಕಾಯ್ತಾ ಇಲ್ಲ, ಅದು ಎಲ್ಲ ಕರ್ಕಲಾಗಿದೆಯಲ್ಲ, ಅದರಿಂದ ಏನು ಗೊತ್ತು ಮಾಡೋಕ್ಕಾಯ್ತಾ ಇಲ್ಲ, ಕಂಡಿಡಿಯೋಕ್ಕಾಯ್ತಾ ಇಲ್ಲ. ಒಟ್ಟಲ್ಲಿ ನವ್ಯನೂ ಹೋಗಿದ್ದಾರೆ, ಅವರು ಇಬ್ಬರು ಜೊತೆಲೇ ಹೋಗಾರೆ. ಅವ್ರ ಬಾಲ್ಯ ಜೊತೆಲೇ ಬಂದು ಜೊತೆಲೇ ಹೋಗಾರೆ. ಅದರಲ್ಲೇ ಏನಿಲ್ಲ. ಈಗ ಮುಂದಿನ ಸ್ಟೆಪ್, ಈಗ ಒಂದು ವೇಳೆ ಐಡೆಂಟಿಫಿಕೇಶನ್ ಆಗಿಲ್ಲ ಅಂತಂದರೆ ಪೊಲೀಸವ್ರು ಬಹುಶಃ ಇನ್ನೊಂದು 3-4 ದಿನ ಟೈಮ್ ತಗೊಳುತ್ತೆ ಈ DNA ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿಕೊಂಡು. ಸೊ ಅಲ್ಲಿವರೆಗೂ ಕಾಯ್ತೀರಾ ಹೇಗೆ ಅಂತ ನೀವು? ಏನು ಮಾಡೋದು ಸರ್, ಏನು ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ ನನಗೆ. ಈಗ ಹೇಗೇನು ಮತ್ತೊಂದು ರೌಂಡ್ ಏನಾದರೂ ಹೋಗಿ ಪರಿಶೀಲನೆ ಮಾಡಿ ನೋಡಿ ಐಡೆಂಟಿಫೈ ಆಗುತ್ತಾ ಅಂತ ಏನಾದರೂ ಹೇಳಿದ್ರ ಪೊಲೀಸರು? ಇನ್ನೊಂದ್ಸಲ ನೋಡ್ಬೇಕು, ಇನ್ನೊಂದ್ಸಲ ಹೋಗಿ ನೋಡಪ್ಪ ಕಿಶೋರ್. ಇನ್ನೊಂದ್ಸಲ ನೋಡು, ಐಡೆಂಟಿಫೈ ಮಾಡೋಕ್ಕಾದ್ರೆ ಮಾಡು. ಯಾಕಂದರೆ ಈಗ ಡೆತ್ ಆಗಿರೋವಂಥವ್ರ ಪಟ್ಟಿಯಲ್ಲಿ ನಿಮ್ಮ ಮಗಳ ಹೆಸರನ್ನ ಖುದ್ದಾಗಿ SP-ನೇ ಹೇಳಿದ್ರು, ಹಿಂಗೆ 5 ಜನ ಡೆತ್ ಆಗಿದ್ದಾರೆ, ಅದರಲ್ಲಿ ನವ್ಯ, ಮಾನಸ ಕೂಡ ಇದ್ದಾರೆ ಅಂತ ಹೇಳಿದ್ರು. ಸೊ ಅದೇ ಅವ್ರು ಡೆತ್ ಆಗಿರೋದು ಸತ್ಯ, ಆದರೆ ಅವ್ರು ಐಡೆಂಟಿಫೈ ಮಾಡೋಕ್ಕಾಯ್ತಲ್ಲ ನಮಗೆ. ಅದೇ ಸಮಸ್ಯೆ ಆಗಿರೋದು. ಅಲ್ಲಿ ಹೆಂಗೆ ಯಾವ ಥರ ಐಡೆಂಟಿಫೈ ಮಾಡೋದು ಅಂತ ಗೊತ್ತಾಗಲ್ಲ. ಏನು ಎಲ್ಲ ಸೀದೆ ಎಲ್ಲ. ಆ್ಯಕ್ಚುಲಿ ನಾನು ಇಲ್ಲಿ ಬಂದು ಕೇಳಿದಾಗ ನೀವೆಲ್ಲ ತುಂಬ ಕಷ್ಟ ಬಿದ್ದು ಮಕ್ಕಳನ್ನ ಸಾಲ ಮಾಡಿಕೊಂಡು ಓದಿಸಿ ಬೆಂಗಳೂರಿನಲ್ಲಿ ಒಂದು ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಕೆಲಸನೂ ಕೂಡ ಮಾಡೋಂಗೆ ಮಾಡಿ ಇನ್ನೇನು ಜೀವನ ರೂಪಿಸಿ ಒಂದು ಮದುವೆ ಮಾಡಬೇಕು ಅನ್ನೋಂಥ ಸ್ಟೇಜಲ್ಲಿ ಈ ರೀತಿ ಅಂತ ನೋವು ನೀವು ಪಡಬೇಕು ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಬಹುಶಃ ಯಾರಿಗೂ ಈ ಥರದ ನೋವು ಕೂಡ ಬರಬಾರ್ದು. ಏನು ಮಾಡೋದು ಸರ್? ಹೇಳ್ತಾ ಇದಿಷ್ಟು ಮಾನಸ ಮತ್ತು ನವ್ಯ ಈ ಇಬ್ಬರೂ ಕೂಡ ಅಷ್ಟೇ ಮೃತಪಟ್ಟಿರುವಂಥದ್ರ ಬಗ್ಗೆ ಖುದ್ದಾಗಿ ಜಿಲ್ಲಾ SP-ನೂ ಕೂಡ ಹೇಳಿದ್ರು. ಜೊತೆಗೆ ಕುಟುಂಬಸ್ಥರು ಕೂಡ ಬಂದಿದ್ದಾರೆ. ಒಂದು ಕಡೆ ಮಾನಸ ತಂದೆ ಹೇಳ್ತಿರುವಂಥದ್ದು, ನನ್ನ ಮಗಳನ್ನ ಐಡೆಂಟಿಫೈ ಮಾಡಿದ್ದೀನಿ, ಯಾಕಂದರೆ ಮಗಳು ಸೋಮವಾರ ಅದೇ ಚೈನನ್ನು ಹಾಕೊಂಡಿದ್ರು, ಇವತ್ತು ಕೂಡ ಅಷ್ಟೇ ಕತ್ತಲ್ಲಿ ಅದೇ ಚೈನ್ ಇದೆ, ಆ ಒಂದು ಚೈನ್ನ ಮುಖಾಂತರ ಯಾಕೆ ನನ್ನ ಮಗಳು ಮಾನಸ ಅಂತ ಹೇಳಿದೆ ಅಂತ. ಆದರೆ ನವ್ಯ ತಂದೆಯವ್ರು ಮಾತ್ರ ಮಗಳನ್ನ ನಾನು ಐಡೆಂಟಿಫೈ ಮಾಡೋಕ್ಕಾಗ್ತಿಲ್ಲ, ಆ ರೀತಿಯಾದಂತಹ ಒಂದು ಮೃತದೇಹ ಅಲ್ಲಿದೆ, ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕಂದರೆ ಪಾಪ ಅವ್ರು ಹೇಳ್ತಾ ಇದ್ರು, ತುಂಬ ನೋವು ಪಟ್ಕೊಂಡು ಮಕ್ಕಳ ತುಂಬ ಚೆನ್ನಾಗಿ ಬೆಳೆಸಿದ್ರು. ಅವರಿಬ್ಬರು ಮಕ್ಕಳು ಕೂಡ ಅಷ್ಟೇ LKGಯಿಂದನೂ ಕೂಡ ಫ್ರೆಂಡ್ಸ್ ಅಂತೆ, ಒಂದೇ ಜೊತೆಯಲ್ಲಿ ಓದಿದ್ರು, ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಿದ್ರು, ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡು ಇವತ್ತು ಒಂದೇ ಮನೆಯಲ್ಲೂ ಕೂಡ ಅಷ್ಟೇ ವಾಸವಾಗಿದ್ರು. ಇನ್ನೇನು ಮದುವೆ ಮಾಡಬೇಕು ಅನ್ನೋಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ನೋವಿನ ಶಾಕ್ ಅನ್ನುವಂಥದ್ದು ನಮ್ಮ ಕುಟುಂಬಕ್ಕೆ ಕೊಟ್ಟಿದೆ ಅಂತ ಹೇಳ್ತಿದ್ರೆ ಅವರೆಲ್ಲರೂ ಕೂಡ ಅಷ್ಟೇ ಕಾಯ್ತಾ ಇರುವಂಥದ್ದು ಆ ಒಂದು ಪ್ರೊಸೆಸ್ ಏನಿದೆ, ಐಡೆಂಟಿಫಿಕೇಶನ್ ಪ್ರೊಸೆಸ್ ಅಂತ. ಅದೇನಾದರೂ ಕಂಪ್ಲೀಟ್ ಆಯಿತು ಅಂತಂದರೆ ಕನಿಷ್ಠ ಪಕ್ಷ ಮೃತದೇಹವನ್ನು ಕೊಟ್ಟರೆ ತಗೊಂಡು ಹೋಗ್ತೀವಿ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಮಾರ್ಚರಿ ಬಳಿ ಎಲ್ಲರೂ ಕೂಡ ಇರುವಂಥದ್ದು. ಇಲ್ಲಿ ಕೇವಲ ಮಾನಸ ಮತ್ತು ನವ್ಯ ಅಷ್ಟೇ ಅಲ್ಲದೆ ಉಳಿದಂಥ ಒಂದು ಬಿಂದು ಅವರ ಫ್ಯಾಮಿಲಿಯವರು ಕೂಡ ಇದ್ದಾರೆ. ಮತ್ತೊಂದು ಕಡೆ ರಶ್ಮಿ ಅವರ ಕುಟುಂಬಸ್ಥರು ಕೂಡ ಇದ್ದಾರೆ. ಇಲ್ಲಿ ಅದು ಕೂಡ ಅಷ್ಟೇ, ಅಂದರೆ ರಶ್ಮಿ ಅವರ ಫ್ಯಾಮಿಲಿಯವರು ಕೂಡ ಅಷ್ಟೇ ಒಂದು ರೀತಿಯಂಥ ಗೊಂದಲ ಆಗ್ತಿದೆ ಅವ್ರಿಗೂ ಕೂಡ. ಯಾಕಂದರೆ ನಮ್ಮ ಮಗಳು ಇವಲ್ಲ ಅಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಅಷ್ಟೇ ಹೇಳ್ತಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಸದ್ಯಕ್ಕೆ ಐಡೆಂಟಿಫಿಕೇಷನ್ ಅನ್ನುವಂಥದ್ದು ಆದ್ರೇ ಕೊಡ್ತೀವಿ. ಒಂದು ವೇಳೆ ಐಡೆಂಟಿಫಿಕೇಷನ್ ಏನಾದರೂ ಆಗಿಲ್ಲ ಅಂತಂಥ ವೇಳೆಯಲ್ಲಿ ಎಗೈನ್ ಕೋರ್ಟ್ನ ಮುಖಾಂತರವಾಗಿ ಕೋರ್ಟಲ್ಲಿ ಪರ್ಮಿಷನ್ ತಗೊಳ್ಬೇಕು, ಜಡ್ಜ್ನ ಮುಂದೆ ಒಂದು ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡ್ಕೊಳ್ಬೇಕು. ಜೊತೆಗೆ ಮೃತದೇಹದ ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡಿಕೊಂಡು ಎರಡೂ ಮೃತದೇಹದ ಮತ್ತು ಫ್ಯಾಮಿಲಿಯವರ ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು FSLಗೆ ಕಳಿಸಿ ಆ FSLನಲ್ಲಿ ಏನಾದರೂ ಕನ್ಫರ್ಮ್ ಆಯಿತು ಅಂದಾಗ ಮಾತ್ರ ಮೃತದೇಹವನ್ನು ಹಸ್ತಾಂತರ ಮಾಡ್ತೀವಿ. ಆ ಒಂದು ಪ್ರೊಸೆಸ್ ಆಗಬೇಕಂದ್ರೆ ಆಲ್ಮೋಸ್ಟ್ ಒಂದು 3 to 4 days ಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಫ್ಯಾಮಿಲಿಯವರಿಗೆ 2 ಬಾರಿ ಹೇಳ್ತಿದ್ದಾರೆ, ನೋಡಿ ಇನ್ನೊಂದ್ಸರಿ ನೀವು ನೋಡಿ, ಒಂದು ವೇಳೆ ಎನಿ ಐಡೆಂಟಿಫಿಕೇಷನ್ ಆಯಿತು ಅಂತಂದರೆ ಇವತ್ತು ಸಂಜೆ ಒಳಗಡೆ ನಾವು ಬಾಡಿ ಕೊಡ್ತೀವಿ ಅಂತ ಹೇಳ್ತಾರೆ. ಸದ್ಯಕ್ಕೆ ಈ 4 ಫ್ಯಾಮಿಲಿಯ ಕುಟುಂಬಸ್ಥರು ಕೂಡ ಈಗಾಗಲೇ ಚಿತ್ರದುರ್ಗದಲ್ಲಿರುವಂತಹ ಈ ಒಂದು ಮಾರ್ಚರಿಯ ಬಳಿ ಇದ್ದಾರೆ. ಇನ್ನೇನು 2-3 ಗಂಟೆಗಳಲ್ಲಿ ಈ ಒಂದು ಐಡೆಂಟಿಫಿಕೇಷನ್ ಆದಂತಹ ಬಳಿಕ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡುವಂಥ ಒಂದು ಕೆಲಸವನ್ನು ಕೂಡ ಅಷ್ಟೇ ಚಿತ್ರದುರ್ಗ ಪೊಲೀಸರು ಮಾಡಲು ಮುಂದಾಗಿರುವಂತಹದ್ದು. ನವಿತಾ ಮಂಜುನಾಥ್, ಈಗ ಬಿಂದು ಹಾಗೆಯೇ ಅವರ ಮಗಳು ಗ್ರಿಯಾ ಅವರನ್ನು ಕೂಡ ಈಗ ದರ್ಶನ್ ಅವರ ಪತಿ ಪತ್ತೆ ಹಚ್ಚಿದ್ದಾರೆ. ಅವರಿಗೆ ಈಗಾಗಲೇ ಅವರ ಬಾಡಿಯನ್ನು ನೀಡಲಾಗಿದೆಯಾ, ಹೇಗೆ ಅವರ ಫ್ಯಾಮಿಲಿಯ ಹಿಸ್ಟ್ರಿ ಏನು? ಮತ್ತೆ ಸದ್ಯಕ್ಕಿರುವಂತಹ ಮಾಹಿತಿಯ ಪ್ರಕಾರವಾಗಿ ಈ ಒಂದು ಬಿಂದು ಮತ್ತು ಅವರ 4.5 ವರ್ಷದ ಮಗಳು ಗ್ರೇಯಾ ಇಬ್ಬರು ಕೂಡ ಅಷ್ಟೇ ಬನಶಂಕರಿಯಲ್ಲಿ ವಾಸವಾಗಿದ್ರು ಅನ್ನುವಂಥದ್ರ ಬಗ್ಗೆ ಪೊಲೀಸರ ಒಂದು ಪ್ರಾಥಮಿಕ ತನಿಖೆ ವೇಳೆಯಲ್ಲಿ ಗೊತ್ತಾಗಿರುವಂಥದ್ದು. ಇನ್ನು ಅವರ ಗಂಡ ಕೂಡ ಅಷ್ಟೇ ದರ್ಶನ್ ಅನ್ನುವಂಥವ್ರು, ದರ್ಶನ್ ಕೂಡ ಅಷ್ಟೇ ಬಂದಿದ್ರು, ಅವರು ಕೂಡ ಅಷ್ಟೇ ಗುರುತು ಪತ್ತೆಯನ್ನು ಮಾಡಿದ್ದಾರೆ. ಆದರೆ ಅವರು ಮಾಧ್ಯಮದ ಮುಂದೆ ಮಾತನಾಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ಯಾಕಂದರೆ ಪೊಲೀಸರು ಒಂದು ವಿಚಾರವನ್ನು ಹೇಳ್ತಾರೆ ಅವರ ಕುಟುಂಬದ ಬಗ್ಗೆ, ಏನು ಅಂತಂದರೆ ಈ ಕಡೆ ದರ್ಶನ್ ಅವರ ಫ್ಯಾಮಿಲಿಯಲ್ಲೂ ಕೂಡ ಅಷ್ಟೇ ಅವರ ಅಪ್ಪ ಅಮ್ಮ ಆಗಿರ್ಬೋದು, ಅವರ ಸಂಬಂಧಿಕರು ಎಲ್ಲರೂ ಕೂಡ ಅಷ್ಟೇ ಸಾವನ್ನಪ್ಪಿದ್ರಂತೆ. ಸಮ್ ಫ್ಯಾಮಿಲಿ ರೀಸನ್ಸು, ಸಮ್ ಹೆಲ್ತ್ ಇಶ್ಯೂಸಿಂದ. ಈ ಕಡೆ ಅವರ ಜೀವನದಲ್ಲಿ ಇದ್ದಿದ್ದು ಹೆಂಡತಿ ಮತ್ತು ಮಗು, ಈ ಇಬ್ಬರೇ. ಅವ್ರು ಬಿಟ್ಟರೆ ಅವ್ರ ಜೀವನನೇ ಇರಲಿಲ್ಲ. ಆದರೆ ಇವತ್ತು ಆ ಹೆಂಡತಿ ಮಗುನೂ ಕಳ್ಕೊಂಡಿದ್ರೆ ಇನ್ನೊಂದು ವಿಪರ್ಯಾಸ ಏನು ಅಂತಂದರೆ
ಈ ಬಿಂದು ಅವರ ಮನೆಯವರು ಕೂಡ ಅಷ್ಟೇ, ಎಲ್ಲರೂ ಕೂಡ ಅಷ್ಟೇ ಸಾವನ್ನಪ್ಪಿದ್ರಂತೆ. ಅಂದರೆ ಎರಡೂ ಫ್ಯಾಮಿಲಿಗಳಲ್ಲೂ ಕೂಡ ಉಳಿದಿದ್ದಂಥವ್ರು ಅವ್ರು 3 ಜನ. ಆ 3 ಜನರಲ್ಲಿ ಈಗ ಬಿಂದು ಮತ್ತು ಗ್ರೇ ಇಬ್ಬರು ಕೂಡ ಅಷ್ಟೇ ಸಾವನ್ನಪ್ಪಿದ್ದಾರೆ. ಉಳ್ಕೊಂಡಿರುವಂಥದ್ದು ದರ್ಶನ್ ಮಾತ್ರ. ಆ ಒಂದು ಕಾರಣಕ್ಕೋಸ್ಕರ ಅವ್ರು ತುಂಬ ನೊಂದಿದ್ದಾರೆ. ಮಾಧ್ಯಮದ ಜೊತೆ ನಾನು ಯಾವುದೇ ಕಾರಣಕ್ಕೂ ಮಾತನಾಡಲ್ಲ ಅಂತೇಳಿ ಅವರು ಕೂಡ ಹೇಳ್ತಾ ಇರುವಂಥದ್ದು. ಸದ್ಯಕ್ಕೆ ಅವ್ರು ಐಡೆಂಟಿಫಿಕೇಷನ್ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ, ಇದು ಮಾರ್ಚರಿ. ಇದೇ ಒಂದು ಮಾರ್ಚರಿಯ ಒಳಭಾಗದಲ್ಲಿ 5 ಮೃತದೇಹಗಳಿದ್ದಾವೆ. 5 ಮೃತದೇಹದಲ್ಲಿ ಬಿಂದು ಮತ್ತು ಗ್ರೇಯ ಇಬ್ಬರು ಮೃತದೇಹವನ್ನು ದರ್ಶನ್ ಪತ್ತೆ ಮಾಡಿದರೆ ಅದರ ಒಂದು ಪ್ರೊಸೆಸ್ ಆಗ್ತಾ ಇದೆ. ಆಲ್ಮೋಸ್ಟ್ ಒಂದಷ್ಟು ಸ್ಯಾಂಪಲ್ಸ್ನ ಕಲೆಕ್ಟ್ ಮಾಡ್ಕೊಳ್ತಾರೆ. ಯಾಕಂದರೆ ನಾಳೆ ಮುಂದಿನ ದಿನ ಲೀಗಲ್ ಇಶ್ಯೂಸ್ ಏನಾದರೂ ಬಂತು ಅಂದಂಥ ಸಂದರ್ಭದಲ್ಲಿ ಮತ್ತೆ DNA ಸ್ಯಾಂಪಲ್ನ ಮ್ಯಾಚ್ ಮಾಡಬೇಕು ಅಂತಂದ ವೇಳೆಯಲ್ಲಿ ಬಾಡಿಯಲ್ಲಿ DNA ಸ್ಯಾಂಪಲ್ಸ್ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಐಡೆಂಟಿಫಿಕೇಷನ್ ಕಂಪ್ಲೀಟ್ ಆದರೂ ಕೂಡ ಅಷ್ಟೇ ಒಂದಷ್ಟು DNA ಸ್ಯಾಂಪಲ್ಸ್ ಕಲೆಕ್ಟ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಇನ್ನೊಂದು 1 ಅವರಲ್ಲಿ ಈ ಬಿಂದು ಮತ್ತು ಆಕೆಯ 4.5 ವರ್ಷದ ಗ್ರೇಯ ಈ ಇಬ್ಬರ ಮೃತದೇಹಗಳನ್ನು ಕೂಡ ಅಷ್ಟೇ ದರ್ಶನ್ ಅವ್ರಿಗೆ ಹಸ್ತಾಂತರ ಮಾಡ್ತಾರೆ. ಯಾಕಂದರೆ ಅವರು ಸದ್ಯಕ್ಕೆ ಬೆಂಗಳೂರಿನಲ್ಲಿರುವಂತಹ ಬನಶಂಕರಿಯಲ್ಲಿ ವಾಸವಾಗಿದ್ದರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಇನ್ನು ಉಳಿದಂತೆ 3 ಮೃತದೇಹಗಳು, ಅದರಲ್ಲಿ ಮಾನಸ್ ಅವ್ರ ತಂದೆ ಹೇಳ್ತಾ ಇರುವಂಥದ್ದು ನಂದೇ ಮಗಳು ಅಂತ ಹೇಳ್ತಿದ್ರೆ, ಬಹುತೇಕ ಅದು ಕೂಡ ಕನ್ಫರ್ಮ್ ಆಯಿತು ಅಂತಂದರೆ ಒಂದು 2-3 ಗಂಟೆಗಳಲ್ಲಿ ಆ ಒಂದು ಮೃತದೇಹವನ್ನು ಕೊಡ್ತಾರೆ. ಇನ್ನು ಉಳಿದಂತೆ ರಶ್ಮಿ ಮತ್ತು ಇನ್ನೊಂದು ನವ್ಯ, ಈ 2 ಮೃತದೇಹಗಳು ಕೂಡ ಅಷ್ಟೇ. ಒಂದು ರೀತಿ ನವ್ಯ ಅವ್ರ ತಂದೆ ಹೇಳ್ತಿರುವಂಥದ್ದು ಮೃತದೇಹವನ್ನು ಪತ್ತೆ ಮಾಡೋಕೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು, ಈ ಕಡೆ ರಶ್ಮಿ ಅವರ ಫ್ಯಾಮಿಲಿಯವರು ಕೂಡ ಹೇಳ್ತಿದ್ದಾರೆ ಇಲ್ಲ ಮೃತದೇಹವನ್ನು ನಾವು ಪತ್ತೆ ಮಾಡೋಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಆ ಎರಡೂ ಕೂಡ ಕನ್ಫ್ಯೂಷನ್ಸ್ ಇರುವಂಥ ಕಾರಣಕ್ಕೋಸ್ಕರ ಪೊಲೀಸರು ಏನು ತೀರ್ಮಾನವನ್ನು ಮಾಡ್ತಾರೆ, ಒಂದು ವೇಳೆ ಇಲ್ಲ ಇದು ನಮ್ಮ ಮಕ್ಕಳೇ ಅಲ್ಲ ಅಂತ ಏನಾದರೂ ಕುಟುಂಬಸ್ಥರಂದಂಥ ವೇಳೆಯಲ್ಲಿ ಯಾವುದೂ ಕೂಡ ಅಷ್ಟೇ ಬೇರೆ ಮಾರ್ಗ ಇರೋದಿಲ್ಲ. DNA ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಲೇಬೇಕಾಗಿರುತ್ತೆ. ಒಂದು ಕಡೆ ಮೃತದೇಹದಲ್ಲಿರುವಂಥ DNA ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊತಾರೆ, ಫ್ಯಾಮಿಲಿಯವರ DNA ಸ್ಯಾಂಪಲನ್ನು ಕೋರ್ಟ್ನ ಅನುಮತಿಯನ್ನು ತಗೊಂಡು ಜಡ್ಜಿನ ಮುಂದೆನೇ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಅವರ DNA ಮತ್ತು ಬಾಡಿಯಲ್ಲಿರುವಂಥ DNA ಎರಡನ್ನೂ ಕೂಡ ಅಷ್ಟೇ FSL ಕಳಿಸ್ರೆ ಅದರ ರಿಪೋರ್ಟ್ ಬರಬೇಕಂದ್ರೆ ಆಲ್ಮೋಸ್ಟ್ 72 ಗಂಟೆಗಳ ಕಾಲ ಬೇಕಾಗಿರುತ್ತೆ. ಇನ್ನು 3-4 ದಿನಗಳು ಹಿಡಿಯುತ್ತೆ. ಆ 3-4 ದಿನಗಳು ಕೂಡ ಅಷ್ಟೇ ವೆಯ್ಟ್ ಮಾಡಲೇಬೇಕಾಗುತ್ತೆ. ಆ ಒಂದು DNA ಸ್ಯಾಂಪಲ್ ಏನಾದರೂ ಮ್ಯಾಚ್ ಆಯಿತು ಅನ್ನೋಂಥ ವೇಳೆಯಲ್ಲಿ ಅಗೈನ್ 3-4 ದಿನ ಬಿಟ್ಕೊಂಡು ಮೃತದೇಹಗಳನ್ನು ಹಸ್ತಾಂತರ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ನನ್ನ ಮುಂದೆ ಇರುವಂಥವ್ರು ಇವರು ರಶ್ಮಿ ಅವರ ಕುಟುಂಬದವರು. ಅವರು ಕೂಡ ಅಷ್ಟೇ ಮಾಧ್ಯಮದ ಮುಂದೆ ಮಾತನಾಡೋದಕ್ಕೆ ಇಷ್ಟಪಡ್ತಿಲ್ಲ. ಯಾಕಂದರೆ ಅವ್ರದ್ದೇ ಆದಂಥ ನೋವಲ್ ಅವರಿದ್ದಾರೆ. ಈ ಕಡೆ ರಶ್ಮಿ ಸಾಕಷ್ಟು ಕನಸು ಕಂಡುಕೊಂಡಿದ್ರಂತೆ. ಅವರು ಮೂಲತಃ ಕಾರವಾರ ಜಿಲ್ಲೆಯವರವರು. ಅವರು ಕೂಡ ಅಷ್ಟೇ ನಮ್ಮ ಇಬ್ಬರು ಸ್ನೇಹಿತರನ್ನು ಕರ್ಕೊಂಡ್ಬಿಟ್ಟು 4 ದಿನ ರಜೆ ಹಾಕ್ಕೊಂಡು ನಮ್ಮ ಊರನ್ನು ತೋರಿಸ್ತೀನಿ, ಮುರುಡೇಶ್ವರ ಆ ಕಡೆ ಎಲ್ಲನೂ ಕೂಡ ಬೀಚಸ್, ಒಳ್ಳೆ ಬೀಚಸ್ ಇದೆ, ಅಲ್ಲಿ ಹೋಗೋಣ ಎಲ್ಲ ತೋರಿಸ್ತೀನಿ ಅಂತಲೂ ಕೂಡ ಅಷ್ಟೇ ಫ್ರೆಂಡ್ಸ್ನ ಕರ್ಕೊಂಡು ಬರ್ತಿದ್ದಂತೆ. ವಿಧಿ ಆಟ ಹೇಗೆ ಅಂತಂದರೆ ಆಕೆ ಮಾತ್ರ ಸಾವನ್ನಪ್ಪಿದ್ದಾರೆ, ಅವರ ಇಬ್ಬರು ಫ್ರೆಂಡ್ಸು ಕೂಡ ಅಷ್ಟೇ ಗ್ಲಾಸ್ ಹೊಡ್ಕೊಂಡು ಹೊರಗಡೆ ಬಂದಿದ್ದಾರೆ. ಸೊ ಅದಕ್ಕೆ ಅವ್ರ ಕುಟುಂಬಸ್ಥರು ನೋಡ್ತಾ ಇರ್ಬೋದು, ಅವರು ಕೂಡ ಕಣ್ಣೀರು ಹಾಕ್ತಿದ್ದಾರೆ. ಐಡೆಂಟಿಫಿಕೇಷನ್ ಆಗ್ತಿಲ್ಲ ಮಗಳು ನಮ್ಮದು ಅಂತ ಹೇಳ್ಬಿಟ್ಟು. ಬಹುತೇಕ ಐಡೆಂಟಿಫಿಕೇಷನ್ ಆಗಿಲ್ಲ ಅಂತಂದರೆ ಬೇರೆ ಆಪ್ಷನ್ ಇಲ್ಲ, DNA ಅನ್ನುವಂಥದ್ದು ಮ್ಯಾಚ್ ಮಾಡಲೇಬೇಕಾಗುತ್ತೆ. ಅದಕ್ಕೊಂದು ಸ್ವಲ್ಪ ಟೈಮ್ ಸಿಗುತ್ತೆ. ಇವತ್ತು ಸಂಜೆ ಒಳಗಾಗಿ ಯಾರೆಲ್ಲ ತಮ್ಮ ಮೃತದೇಹಗಳನ್ನು ಪತ್ತೆ ಮಾಡ್ತಾರೆ ಅಂಥವ್ರಿಗೆ ಬಾಡಿಗಳನ್ನು ಹಸ್ತಾಂತರ ಮಾಡ್ತಾರೆ. ಯಾರ್ದು ಪತ್ತೆ ಮಾಡೋಕ್ಕೆ ಆಗೋದಿಲ್ಲ ಅಥವಾ ಕನ್ಫ್ಯೂಷನ್ಸ್ ಇದೆ ಅಂತಾರೋ ಅಂಥವ್ರನ್ನ DNA ಸ್ಯಾಂಪಲನ್ನು ತಗೊಂಡು ಅದನ್ನು ರಿಸಲ್ಟ್ ಬಂದಮೇಲೆ ಆಲ್ಮೋಸ್ಟ್ ಒಂದು 3-4 ಡೇಸ್ ಆದಮೇಲೆ ಅವ್ರಿಗೆ ಬಾಡಿಗಳನ್ನು ಹಸ್ತಾಂತರ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಖುದ್ದಾಗಿ ಚಿತ್ರದುರ್ಗ ಜಿಲ್ಲಾ SP ಆಗಿರುವಂತಹ ರಜತ್ ಭಂಡಾರ್ ಅವರು ಕೂಡ ಹೇಳಿರುವಂತಹದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಚಿತ್ರದುರ್ಗದಲ್ಲಿ ನಡೆದ ಸೀಬರ್ಡ್ ಬಸ್ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕುಮಟಾಕ್ಕೆ ತೆರಳುತ್ತಾ ಇದ್ದ ಯುವಕ ವಿಜಯ್ ಪಾರಾಗಿದ್ದು ಬಸ್ನಲ್ಲಿ 9U ಸೀಟನ್ನ ವಿಜಯ್ ಭಂಡಾರಿ ಬುಕ್ ಮಾಡಿದ್ರು. ಆದರೆ ಕೆಲವೊಂದು ಸಲ ಅದೃಷ್ಟ ಹೇಗಿರುತ್ತೆ ಅಂತ ಹೇಳಿದ್ರೆ ಸಾವನ್ನು ಕೂಡ ತಪ್ಪಿಸುವಂತಹ ಅದೃಷ್ಟ ಇರುತ್ತೆ. ಬೇರೆಯವರ ನಂಬರ್ನಿಂದ ಗೆಳೆಯರಿಗೆ ಫೋನ್ ಮಾಡಿ ಈಗ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಸ್ ದುರಂತದಲ್ಲಿ ನಾನು ಸೇಫ್ ಆಗಿದ್ದೇನೆ ಅಂತ ಹೇಳಿ ಕರೆಯನ್ನ ಮಾಡಿದ್ದಾರೆ. 9U ಬುಕ್ ಅವ್ರ ಸೀಟ್ ನಂಬರನ್ನು ಬುಕ್ ಮಾಡಿದ್ರು ವಿಜಯ್ ಭಂಡಾರಿ. ಅವರು ಇದೀಗ ಈ ಒಂದು ದುರಂತದಲ್ಲಿ ಪಾರಾಗಿದ್ದಾರೆ. 9U ಸೀಟ್ ಬುಕ್ ಮಾಡಿದಂತಹ ವಿಜಯ್ ಭಂಡಾರಿ ಬೇರೆಯವರ ನಂಬರ್ನಿಂದ ಗೆಳೆಯರಿಗೆ ಫೋನ್ ಮಾಡಿ ಈ ದುರಂತದಲ್ಲಿ ನಾನು ಸೇಫ್ ಆಗಿದ್ದೇನೆ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬೇರೆ ವಾಹನದಲ್ಲಿ ಊರಿಗೆ ಬರ್ತಾ ಇದ್ದೀನಿ ಅಂತ ಹೇಳಿ ಗೆಳೆಯರಿಗೆ ಇದೀಗ ಮಾಹಿತಿಯನ್ನ ವಿಜಯ್ ಕೊಟ್ಟಿರುವಂಥದ್ದು. ಕುಮಟಾಗೆ ತೆರಳುತ್ತಾ ಇದ್ದಂತಹ ವಿಜಯ್ ಪಾರಾಗಿದ್ದಾರೆ. ಈ ದುರಂತದಲ್ಲಿ ಇವರು 9U ಸೀಟನ್ನು ಬುಕ್ ಮಾಡಿದ್ರು, ಬಸ್ಸಲ್ಲಿ ತೆರಳುತ್ತಾ ಇದ್ರು. ಆದರೆ ಈ ದುರಂತದಲ್ಲಿ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದರ್ಶನ್ ನಾಯ್ಕ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದರ್ಶನ್ ನಾಯ್ಕ್, ಗೋಕರ್ಣಕ್ಕೆ ಬರ್ತಾ ಇದ್ದಂತಹ ಬಸ್ ಚಿತ್ರದುರ್ಗದಲ್ಲಿ ದುರಂತ ಆದಂತಹ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇದರಲ್ಲಿ ವಿಜಯ್ ಭಂಡಾರಿ ಅವರು ಯಾವ ರೀತಿಯಾಗಿ ಪಾರಾಗಿದ್ದಾರೆ, ಯಾವ ರೀತಿಯಾಗಿ ಫೋನ್ ಮಾಡಿ ತನ್ನ ಗೆಳೆಯರಿಗೆ ತಾನು ಸೇಫ್ ಆಗಿದ್ದೀನಿ ಅಂತ ತಿಳಿಸಿದ್ದಾರೆ, ಈಗ ಎಲ್ಲಿದ್ದಾರಂತೆ?
ನವಿತಾ, ಈ ಘಟನೆ ಆದ ಕೂಡಲೇ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದ ಅವರ ಮನೆಗೆ ಅಲ್ಲಿ ಆತಂಕದ ವಾತಾವರಣ ಆಗಿತ್ತು. ಯಾಕಂದ್ರೆ ನಿನ್ನೆ ಬರ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಈ ವಿಜಯ್ ಭಂಡಾರಿ ಮನೆಗೆ ತಾನು ಕುಮಟಾ ಬರ್ತೇನೆ ಎನ್ನುವಂತಹ ಒಂದು ಮಾಹಿತಿಯನ್ನ ತಿಳಿಸಿದ. ಆದ್ರೆ ಈ ಹೊತ್ತಲ್ಲಿ ಏನು ಈ ಘಟನೆ ನಡೀತೋ, ಘಟನೆ ನಡೆದ ತಕ್ಷಣ ಇವರು ಮನೆಯವರು ಕಂಗಾಲಾಗಿದ್ರು. ಆದ್ರೆ ಅದಾದ ನಂತರ ಮುಂಜಾನೆ 9 ರಿಂದ 10 ಗಂಟೆಯಷ್ಟೊತ್ತಿಗೆ ಈತ ತನ್ನ ಬೇರೆಯವರ ಗೆಳೆಯವರ ಒಂದು ಫೋನಿನ ಮೂಲಕ ಇವರಿಗೆ ಕುಟುಂಬಸ್ಥರಿಗೆ ಫೋನ್ ಮಾಡಿ ತಾನು ಸೇಫ್ ಆಗಿದ್ದೇನೆ, ತನಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ, ತಾನು ಬಚಾವಾಗಿದ್ದೇನೆ ಎನ್ನುವಂತಹ ಒಂದು ಮಾತನ್ನ ಹೇಳಿರುವಂತದ್ದು. ಅದಾದ ನಂತರ ಕೆಲವು ಹೊತ್ತು ಸಂಪರ್ಕಕ್ಕೆ ಸಿಕ್ಕಿರ್ಲಿಲ್ಲ. ಯಾಕಂದ್ರೆ ಈತನ ಮೊಬೈಲ್ ಅಲ್ಲಿ ಕಳೆದೋಗಿದ್ರಿಂದ ಸಾಕಷ್ಟು ಸಮಸ್ಯೆ ಎದುರಾಗಿತ್ತು. ಆದ್ರೆ ಗೆಳೆಯರೊಂದಿಗೆ ಮಾತನಾಡುವುದರ ಮೂಲಕ ಆತ ತಾನು ಬೇರೆ ವಾಹನದ ಮೂಲಕ ತಾನು ಬಂದು ಮುಡ್ತೇನೆ ಕುಮಟಾಗೆ, ಕೆಲವು ಹೊತ್ತು ಆಗಬಹುದು ಎನ್ನುವಂತಹ ಒಂದು ಮಾಹಿತಿಯನ್ನ ತಿಳಿದ ತಕ್ಷಣ ಇಲ್ಲಿನ ಕುಟುಂಬಸ್ಥರು ನಿಟ್ಟುಸಿರನ್ನ ಬಿಟ್ಟಿರುವಂತದ್ದು. ಏನಪ್ಪಾ ಅಂದ್ರೆ ಇಂತಹ ಒಂದು ಘಟನೆಯಲ್ಲಿ ಈತ ಬಚಾವ್ ಆಗಿರೋದೇ ಒಂದು ದೊಡ್ಡ ಮಾತು. ಆದ್ರೆ ಹೇಗೆ ಬಚಾವ್ ಏನಾಯ್ತು, ಈ ಘಟನೆಯ ಎಲ್ಲಾ ವಿವರವನ್ನ ಖುದ್ದಾಗಿ ವಿಜಯ್ ಭಂಡಾರಿ ಅವರು ಹೇಳಿದ ಕೂಡಲೇ ಗೊತ್ತಾಗಬೇಕಾಗಿದೆ ನವಿತಾ. ಓಕೆ, ಥ್ಯಾಂಕ್ ಯು ದರ್ಶನ್ ನಾಯ್ಕ ಡೀಟೇಲ್ಸ್ಗೆ. ಜವನಗೊಂಡನಹಳ್ಳಿ ಬಳಿ ನಡೆದಂತಹ ಭೀಕರ ಬಸ್ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಸ್ಲೀಪರ್ ಬಸ್ನ ಕೊನೆ ಕ್ಷಣದ ವಿಡಿಯೋ ನ್ಯೂಸ್ 18ಗೆ ಲಭ್ಯವಾಗಿದೆ. ಶಿರಾ ಬಳಿಯ ಕಳ್ಳಂಬೆಳ್ಳ ಈ ಟೋಲ್ ಬಳಿ ಬಸ್ ಬಂದಂತಹ ವಿಡಿಯೋ ನ್ಯೂಸ್ 18ಗೆ ಲಭ್ಯ ಆಗಿದ್ದು, ಸ್ಲೀಪರ್ ಬಸ್ನ ಚಲಿಸ್ತಾ ಇದ್ದಂತಹ ಕೊನೆ ಕ್ಷಣದ ದೃಶ್ಯಾವಳಿಗಳು ನ್ಯೂಸ್ 18ಗೆ ಲಭ್ಯವಾಗಿದೆ. ರಾತ್ರಿ ಸುಮಾರು 1:30ರ ವೇಳೆಗೆ ಟೋಲ್ ಪಾಸ್ ಆಗಿದೆ ಈ ಸೀಬರ್ಡ್ ಬಸ್. ಶಿರಾ ಮೂಲಕ ಹಿರಿಯೂರು ಕಡೆಗೆ ತೆರಳಿದಂತಹ ಸಂದರ್ಭದಲ್ಲಿ ಇದು ದುರಂತ ಸಂಭವಿಸಿದೆ. ಶಿರಾ ಟೋಲ್ ಬಿಟ್ಟ ಕೇವಲ 3/4 ಗಂಟೆಯಲ್ಲಿ ಈ ದುರಂತ ಸಂಭವಿಸಿದ್ದು, ಈ ದುರಂತದಲ್ಲಿ 6 ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಈಗ ಈ ಒಂದು ಬಸ್ 1:30ರ ವೇಳೆಗೆ ಟೋಲ್ ಅನ್ನ ಪಾಸ್ ಆಗಿದೆ, ಕಳ್ಳಂಬೆಳ್ಳ ಟೋಲ್ ಅನ್ನ ಪಾಸ್ ಆಗಿದೆ. ಆ ಶಿರಾ ಮೂಲಕ ಹಿರಿಯೂರು ಕಡೆಗೆ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಬಸ್ ದುರಂತ ಸಂಭವಿಸಿರುವುದು. ಇದರಲ್ಲಿ 6 ಮಂದಿ ಸಾವನ್ನಪ್ಪಿದ್ದಾರೆ. ಶಿರಾ ಟೋಲ್ ಬಿಟ್ಟಂತಹ ಕೇವಲ 3/4 ಗಂಟೆಯಲ್ಲಿ ಈ ದುರಂತ ಸಂಭವಿಸಿರುವುದು. ನೀವೀಗಾಗಲೇ ಟೋಲ್ ಗೇಟ್ ಪಾಸ್ ಆದಂತಹ ದೃಶ್ಯಾವಳಿಗಳನ್ನು ಕೂಡ ನೀವಿಲ್ಲಿ ಗಮನಿಸಬಹುದು. ಇದರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿಠಲ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಠಲ್, 1:30ರ ವೇಳೆಗೆ ಶಿರಾ ಟೋಲ್ ಅನ್ನ ದಾಟಿರುವಂತಹ ದೃಶ್ಯಾವಳಿಗಳು ಕೂಡ ಇರುವಂತದ್ದು, ಎಲ್ಲವೂ ಕೂಡ ಚೆನ್ನಾಗಿತ್ತು, ಎಲ್ಲವೂ ಕೂಡ ಆರಾಮಾಗಿ ಇದ್ದಂತಹ ಒಂದು ಸಂದರ್ಭದಲ್ಲಿ ಇಂತಹ ದುರಂತ ಸಂಭವಿಸಿರುವಂತದ್ದು. ಎಷ್ಟು ಹೊತ್ತಿಗೆ ಆ ನಂತರ ಅಲ್ಲಿನ ಶಿರಾ ಟೋಲ್ ಪಾಸ್ ಆದ ಬಳಿಕ ಈ ದುರಂತ ನಡೆದಿರೋದು? ನವಿತಾ, ಏನು ಮಧ್ಯರಾತ್ರಿ ಸುಮಾರು 1:30ರ ವೇಳೆಗೆ ಏನು ಶಿರಾ ಬಳಿಯ ಇನ್ನು ಕಳ್ಳಂಬೆಳ್ಳ ಟೋಲ್ ಗೇಟ್ ನ ಒಂದು ಸೀ ಬರ್ಡ್ ಬಸ್ ಕ್ರಾಸ್ ಮಾಡ್ತಕ್ಕಂಥದ್ದು. ಅಲ್ಲಿಂದ ಬಂದಂತ ಬಸ್ ಕೇವಲ 3/4 ಗಂಟೆಯಲ್ಲಿ, ಅಂದ್ರೆ 2 ಗಂಟೆ 40 ನಿಮಿಷಕ್ಕೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಒಂದು ಪ್ರದೇಶದಲ್ಲಿ ಆಕ್ಸಿಡೆಂಟ್ ಆಗಿರ್ತಕ್ಕಂಥದ್ದು. ಅಂದ್ರೆ ಏನು ಸಂಪೂರ್ಣವಾಗಿ ಭಸ್ಮ ಆಗಿರ್ತಕ್ಕಂಥದ್ದು. ಅಲ್ಲಿ ಅಬ್ಸರ್ವ್ ಮಾಡೋದು, ಈಗಾಗಲೇ ಆ ತುಮಕೂರು ಟೋಲ್ ಗೇಟ್ ಅಲ್ಲೂ ಕೂಡ ಅದು ಸುಮಾರು 12 ಗಂಟೆ 45 ನಿಮಿಷಕ್ಕೆ ಅಲ್ಲಿ ಪಾಸ್ ಆಗಿರ್ತಕ್ಕಂಥದ್ದು. ಅಲ್ಲಿಂದ ನೇರವಾಗಿ ಸುಮಾರು 1 ಗಂಟೆ ವೇಳೆಗೆ ಇಲ್ಲಿ ಕಳ್ಳಂಬೆಳ್ಳ ಟೋಲ್ ತಲುಪಿ ಅಲ್ಲಿಂದ ಕೇವಲ ಇನ್ನೇನು ಇನ್ನೊಂದು 20 ಕಿಲೋಮೀಟರ್ ದಾಟಿದ್ರೆ ಹಿರಿಯೂರಿಗೆ ಬಂದು ತಲುಪ್ತಾ ಇದ್ರು. ಇಲ್ಲಿ ಸ್ವಲ್ಪ ಅಲ್ಲಿ ನಮ್ಗಿರೋ ಮಾಹಿತಿ ಪ್ರಕಾರ ಹಿರಿಯೂರು ಸುತ್ತಮುತ್ತ ಅಲ್ಲಿ ಹೈವೇನಲ್ಲಿ ಟೀ ಅಥವಾ ಕಾಫಿಗೆ ಅಥವಾ ಬ್ರೇಕ್ಗೆ 10 ನಿಮಿಷ ಪ್ರತಿ ಗಾಡಿನೂ ನಿಲ್ಲಿಸ್ತಾರಂತೆ. ಆದ್ರೆ 20 ಕಿಲೋಮೀಟರ್ ಬರೋ ಅಷ್ಟೊತ್ತಿಗೆ ಒಂದು ದುರಂತ ನಡೆದಿರ್ತಕ್ಕಂಥದ್ದು. ಈಗಾಗಲೇ ಏನು ಅಲ್ಲಿ ನಾವು ವಿಜುವಲ್ಸ್ ಅಲ್ಲಿ ಗಮನಿಸಬಹುದು, ಚಾಲಕ ಯಾವುದೇ ರೀತಿಯಾದಂತ ವ್ಯತಿರಿಕ್ತವಾಗಿ ಗಾಡಿಯನ್ನ ಚಲಾಯಿಸ್ಕೊಂಡು ಬಂದಿಲ್ಲ, ನಾರ್ಮಲ್ ಆಗಿ ಕಾಮನ್ ಆಗಿ ಹೊತ್ಕೊಂಡ್ ಬಂದಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಬಂದ ತಕ್ಷಣ ಏನು ಜವರಗಣ್ಣಹಳ್ಳಿ ಬಳಿ ಬಂದ ತಕ್ಷಣ ಲಾರಿ ಚಾಲಕನ ಒಂದು ಏನು ಅಜಾಗರೂಕತೆಯ ಚಾಲನೆಯಿಂದ ಒಂದು ದುರಂತ ಸಂಭವಿಸಿರ್ತಕ್ಕಂಥದ್ದು. ನವಿತಾ, ಓಕೆ, ಥ್ಯಾಂಕ್ ಯು ವಿಠಲ್ ಡೀಟೇಲ್ಸ್ಗೆ. ಖಾಸಗಿ ಬಸ್ ಚಾಲಕ ರಫೀಕ್ ಸ್ಥಿತಿ ಗಂಭೀರ ಆಗಿದೆ. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಈಗಾಗಲೇ ಅವರನ್ನು ದಾಖಲಿಸಲಾಗಿದೆ. ಅವರಿಗೆ ಅಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ರಫೀಕ್ ಎಡಗಾಲು ಮತ್ತು ಬಲಗೈಗೆ ಗಂಭೀರವಾದ ಗಾಯ ಆಗಿದ್ದು, ಬಸ್ ಕ್ಲೀನರ್ ಸಾದಿಕ್ಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ರಫೀಕ್ ಹಾಗೆಯೇ ಸಾದಿಕ್ ಇವರಿಬ್ಬರೂ ಕೂಡ ಸಂಬಂಧಿಗಳೇ. ರಫೀಕ್ ಸಹೋದರಿಯ ಮಗ ಆಗಿದ್ದಾರೆ ಸಾದಿಕ್. ಅವರು ಕ್ಲೀನರ್ ಆಗಿ ವರ್ಕ್ ಮಾಡಿದ್ರೆ ಬಸ್ನಲ್ಲಿ, ರಫೀಕ್ ಬಸ್ನ ಚಾಲಕರಾಗಿ ಅವರು ಡ್ರೈವರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಇದೀಗ ಅವರ ಪರಿಸ್ಥಿತಿ ಗಂಭೀರ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದ್ದು, ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ರಫೀಕ್ ಅವರನ್ನ ದಾಖಲಿಸಲಾಗಿದೆ. ನೀವಿಬ್ರು ಹೆಂಗ್ ಪಾರಾದ್ರಿ? ಇಬ್ರು ರಫೀಕ್ ಮತ್ತು ಸಾದಿಕ್ ಇಬ್ರು ಮಕ್ಕಳು ಹೊರಗೂ ಬಿದ್ದಿ. ಇವ್ರು ಸಾದಿಕ್ ಅವ್ರ ಒಳಗ್ ಸಿಕ್ಕೊಂಡಿದ್ರು. ಸಾರಿ, ರಫೀಕ್ ಅಲ್ಲ ಇವ್ರು? ಹೆಂಗದಾರ ಈಗ? ಎಷ್ಟು ದಿನ ಅಂತ ಕೆಲಸ ಮಾಡ್ತಾರೆ? 1 ವರ್ಷ.
ಹಾಂ ಹಾಂ ಎಷ್ಟು ಗಂಟೆಗೆ ಹಾಕಿವಿ ರಾತ್ರಿ? ಓಕೆ.